ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ. ಜೈ ಶ್ರೀರಾಮ್. ಎಲ್ಲ ವೀಕ್ಷಕರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ವಾರ ಭವಿಷ್ಯ. ಸೊ ಈಗ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ವಾರದ ಏನಂದರೆ ಮಾರ್ಚ್ 29ನೇ ತಾರೀಕಿಂದ ಏಪ್ರಿಲ್ 4ನೇ ತಾರೀಕು ತನಕ ದ್ವಾದಶ ರಾಶಿಗಳಿಗೆ ಏನೇನು ಫಲ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಸಂಚಾರ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಈಗ ನೋಡಿ, ಚಂದ್ರ ನಮಗೆ ಸಿಂಹ ರಾಶಿಯಿಂದ ಮತ್ತು ಕನ್ಯಾ ರಾಶಿಯಲ್ಲಿ ಈ ವಾರದಲ್ಲಿ ಸಂಚಾರ ಮಾಡುತ್ತೆ. ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ನೋಡಿ, ಅವರ ಸ್ನೇಹಿತರೇ ನಕ್ಷತ್ರ ಅಂದರೆ ಸೂರ್ಯನಿಂದ ಆಗ್ಬೋದು, ಅಂದರೆ ನಿಮಗೆ ಉತ್ತರ, ಹಸ್ತ, ಚಿತ್ತ ಈ ನಕ್ಷತ್ರಗಳಲ್ಲಿ ಸಂಚಾರ ಮಾಡುವಾಗ ಚಂದ್ರನಿಗೆ ಬಲ ಹೆಚ್ಚಾಗಿರುತ್ತೆ. ಈಗ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಅದು ಕೇತು ಸಿಂಹರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಡಿಟ್ಯಾಚ್ಮೆಂಟು, ವೈರಾಗ್ಯ, ಚಿಂತೆ ಸ್ವಲ್ಪ ಮಟ್ಟಿಗೆ ಕಾಣಬಹುದು. ಬಟ್ ವಾರಾಂತ್ಯದಲ್ಲಿ ಶುಭ ಫಲ ಹೆಚ್ಚಾಗಿರುತ್ತೆ. ನಂತರ ನಾವು ಈಗ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗೆ ಗುರು ನಮಗೆ ಮಿಥುನ ರಾಶಿಯಲ್ಲಿ ಈ ವಾರದ ಸಂಚಾರ ಮಾಡೋದನ್ನು ನೋಡ್ಬೋದು. ಹಾಗೆ ನಮಗೆ 3 ಗ್ರಹಗಳು ವಾಯು ತತ್ವದಲ್ಲಿ, ಒಂದು ರಾಹು, ಕುಜ, ಬುಧ, ಈ 3 ಗ್ರಹಗಳು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗೆ ಮೀನ ರಾಶಿಯಲ್ಲಿ ನಮಗೆ ಶನಿ ಮತ್ತು ಸೂರ್ಯ ಸಂಚಾರ ಮಾಡೋದನ್ನು ನೋಡ್ಬೋದು. ಹಾಗೆ ಮೇಷರಾಶಿಯಲ್ಲಿ ಶುಕ್ರ ಸಂಚಾರ ಮಾಡೋದನ್ನು ಈ ವಾರದಲ್ಲಿ ನೋಡ್ಬೋದು. ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ನೋಡಿ, ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಕೇತು ಸಂಚಾರ ಮಾಡ್ತಿದೆ. ಲಾಭ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದೆ. ಚಂದ್ರನು ಈ ವಾರದಲ್ಲಿ ಮೊದಲ 2-3 ದಿವಸ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ವಾರಾಂತ್ಯದಲ್ಲಿ 2ನೇ ಮನೆಗೆ ಹೋಗುತ್ತೆ. ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದ್ದಾಗ ಸ್ವಲ್ಪ, ಯಾಕೆಂದರೆ ಕೇತು ಜೊತೆ 12ನೇ ಮನೆ ಬಂದು ಸೇರ್ಕೊಂಡಿರೋದ್ರಿಂದ ಸ್ವಲ್ಪ ಖರ್ಚು ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಮತ್ತು ನೋಡಿ, ನಿಮಗೆ ಸಪ್ತಮದಲ್ಲಿ 3 ಗ್ರಹಗಳು, ರಾಹು ಆಗ್ಬೋದು, ಕುಜ ಆಗ್ಬೋದು, ಹಾಗೆ ನಮಗೆ ಬುಧನು 2ನೇ ಮನೆ ಅಧಿಪತಿಯಾಗಿ 11ನೇ ಮನೆ ಅಧಿಪತಿಯಾಗಿ 7ರಲ್ಲಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ತಂದುಕೊಡುತ್ತೆ. ಕುಜ ನಿಮಗೆ 4ನೇ ಮನೆ ಅಧಿಪತಿ, ಹಾಗಾಗಿ ಭೂಮಿಯಿಂದ ಲಾಭ, ವಾಹನಗಳಿಂದ ಲಾಭ, ಹೊಸ ಭೂಮಿ ಖರೀದಿ ಮಾಡೋ, ಕಮರ್ಷಿಯಲ್ ಪ್ರಾಪರ್ಟಿ ಖರೀದಿ ಮಾಡೋಕ್ಕೆ ಚೆನ್ನಾಗಿದೆ ಈಗ. ಯಾಕಂದರೆ ಯಾರು ಕಮರ್ಷಿಯಲ್ ಪ್ರಾಪರ್ಟಿ ನೋಡ್ತಾ ಇದ್ದೀರೋ ಸಿಂಹರಾಶಿಯವರು, ಅವ್ರಿಗೀಗ ಕನೆಕ್ಟ್ ಆಗೋ ಚಾನ್ಸ್ ಚೆನ್ನಾಗಿರುತ್ತೆ. ಯಾಕಂದರೆ ಬುಧ ಮತ್ತು ಕುಜನ ಕನೆಕ್ಷನ್ನಿಂದ. ಬಟ್ ಆದರೆ ಇಲ್ಲಿ ನಮಗೇನು ಅಬ್ಸರ್ವ್ ಮಾಡಬೇಕು, 2ನೇ ಮನೆ ಅಧಿಪತಿ ಬುಧ, 11ನೇ ಮನೆ ಅಧಿಪತಿ 7ರಲ್ಲಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲೇನೋ ಚೆನ್ನಾಗಿದೆ. ಬಟ್ ನಿಮಗೆ ವಿದ್ಯಾಭ್ಯಾಸಕ್ಕೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಇಲ್ಲಿ ಕುಜ ಶಾಂತಿ ಅಗತ್ಯ. ಅಥವಾ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು, ವಾದ ವಿವಾದಗಳು ಬರ್ಬೋದು. ಯಾಕಂದರೆ ಕುಜ 7ನೇ ಮನೆಯಿಂದ ದೃಷ್ಟಿಯಿಂದ ಮಾಡ್ತಾ ಇರೋದ್ರಿಂದ ನಿಮ್ಮದು ಸಿಂಹರಾಶಿನೂ ಅಗ್ನಿತತ್ವ. ಸೊ ಅಗ್ನಿತತ್ವನೇ ಆಗಿರುವಂಥ ಕುಜನೂ ನೋಡ್ತಾ ಇದೆ. ಹಾಗಾಗಿ ಸ್ವಲ್ಪ ನಿಮಗೆ ಕುಜ ಪರಿಹಾರ ಅಗತ್ಯ ಇದೆ. ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳ್ಳೋದು, ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಒಂದು 10 ನಿಮಿಷ ಕೂತ್ಕೊಂಡು ಬರೋದ್ರಿಂದ ಕೂಡ ಖಂಡಿತ ನಿಮಗೆ ಕುಜ ಶಾಂತಿ ಆಗುತ್ತೆ. ಹಾಗೆ ಅಷ್ಟಮದಲ್ಲಿ ಸೂರ್ಯ ಸಂಚಾರ, ರಾಷ್ಟ್ರಾದೀಪ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ದೈಹಿಕ ಮೈಕೈ ನೋವು ಬರೋದಾಗಲಿ, ಜ್ವರಗಳು ಬರೋದಾಗಲಿ, ಇದಕ್ಕೆ ಪರಿಹಾರಾರ್ಥವಾಗಿ ಬೆಳಗ್ಗೆ ಸೂರ್ಯ ಉದಯಕ್ಕೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದು, ಅಥವಾ ನಿಮಗೆ ಸೂರ್ಯನಾರಾಯಣ ಅಷ್ಟೋತ್ತರ ಹೇಳ್ಕೊಳ್ಳೋದು, ಇದರಿಂದ ಕೂಡ, ಅಥವಾ ಗೋಧಿ ದಾನ ಮಾಡೋದ್ರಿಂದ ಕೂಡ ನಿಮಗೆ ಸೂರ್ಯ ಶಾಂತಿ ಆಗುತ್ತೆ. ಓವರಾಲ್ ತೊಗೊಂಡ್ರೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ. ಆರೋಗ್ಯ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಪರಿಹಾರಗಳ ಅಗತ್ಯ. ಒಳ್ಳೆಯದಾಗಿ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ 12ನೇ ಮನೆ ಚಂದ್ರ ಸಂಚಾರ ಮತ್ತು ನಿಮ್ಮ ರಾಶಿಯಲ್ಲಿ ಚಂದ್ರ ಸಂಚಾರ ಈ ವಾರದಲ್ಲಿ. 12ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾಗ ಸ್ವಲ್ಪ ಖರ್ಚು ಹೆಚ್ಚಾಗಿರುತ್ತೆ ಈ ವಾರದ ಮೊದಲನೇ 3 ದಿವಸದಲ್ಲಿ. ಆದರೆ ವಾರಾಂತ್ಯದಲ್ಲಿ ನಿಮ್ಮ ರಾಶಿಯಲ್ಲಿ ಅಂದರೆ ನಿಮಗೆ ಉತ್ತರ, ಹಸ್ತ, ಚಿತ್ತ ನಕ್ಷತ್ರದಲ್ಲಿ ಸಂಚಾರ ಮಾಡುವಾಗ ಶುಭ ಫಲಗಳನ್ನು ನೀಡುತ್ತೆ. ಹಾಗೆಯೇ ನೋಡಿ, ಈ ನಿಮಗೆ ಗುರು ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಾಗುತ್ತೆ. ಗುರು ದೃಷ್ಟಿ ಯಾವಾಗ 6ನೇ ಮನೆ ಮೇಲೆ ಕುಜ, ರಾಹು, ಬುಧನ ಮೇಲೆ ಬೀಳುತ್ತೆ. ನಿಮ್ಮ ರಾಷ್ಟ್ರಾದೀಪ ಮತ್ತು ಕರ್ಮಾದೀಪ ಬುಧನ ಮೇಲೆ ಬೀಳ್ತಾ ಇರೋದ್ರಿಂದ ಹೊಸ ಕೆಲಸ ಈ ವಾರದಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಯಾವುದಾದ್ರು ಕೆಲಸ ಹುಡುಕ್ತಾ ಇದ್ರೆ ಕೆಲಸ ಸಿಗುವಂಥ ಚಾನ್ಸಸ್ಸು. ಹಾಗೆ ನೋಡಿ, ನಿಮಗೆ ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಸೂರ್ಯ ಇದೆ. ಸೊ ಹಾಗಾಗಿ ಸಪ್ತಮಕ್ಕೆ ಸೂರ್ಯ ಬಂದು ನಿಮ್ಮ ರಾಶಿ ನೋಡ್ತಾ ಇದೆ. ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಆಪರ್ಚುನಿಟಿಗಳು ಸಿಗುವಂಥ ಚಾನ್ಸಸ್ಗಳಿರುತ್ತೆ. ಆದರೆ ತಂದೆಯೊಂದಿಗೆ ಎಚ್ಚರಿಕೆ ವಹಿಸಬೇಕು. ಅಂದರೆ ಅವ್ರ ಜೊತೆ ವಾದ ವಿವಾದ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಸರ್ಕಾರಕ್ಕೆ ಏನಾದ್ರು ಫೈನ್ ಕಟ್ಟೋದು, ಅಥವಾ ಸರ್ಕಾರಕ್ಕೆ ಏನಾದರೂ ಈಗ ಟ್ಯಾಕ್ಸ್ ಕಟ್ಟೋದು, ಏನಾದರೂ ಆ ವಿಷಯಗಳಲ್ಲಿ ನಿಧಾನ ಆಗಿದ್ರೆ ಅದು ಕಟ್ಟುವಂಥ ಅವಕಾಶವನ್ನು ನೀಡುತ್ತೆ. ಈಗ ಈ ವಾರಗಳಲ್ಲಿ ನಾವು ಓವರಾಲ್ ತಗೊಂಡ್ರೆ ನಿಮಗೆ ವ್ಯಾಪಾರ ವ್ಯವಹಾರಗಳ ಕೆಲಸಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಎಚ್ಚರಿಕೆ. ಯಾಕಂದರೆ 12ನೇ ಮನೆ ಅಧಿಪತಿ ಸೂರ್ಯ 7ರಲ್ಲಿ ಇದ್ದಾಗ ಸ್ವಲ್ಪ ಕೋಪ ತಾಪಗಳು ಕೊಡುತ್ತೆ, BP ವೇರಿಯೇಷನ್ ಕೊಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಇನ್ನು ಅಷ್ಟಮದಲ್ಲಿ ಶುಕ್ರ ಈ ವಾರದಲ್ಲಿ ಶುಭ ಸುದ್ದಿ ತಂದುಕೊಡುತ್ತೆ ನಿಮಗೆ. ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಏನಾದರೂ ಒಂದು ಶುಭ ಸುದ್ದಿ ಸಿಗುತ್ತೆ. ಯಾಕಂದರೆ 2 ಮತ್ತು ಭಾಗ್ಯಾಧಿಪತಿ ಅಷ್ಟಮದಲ್ಲಿದೆ. ಹಾಗಾಗಿ ಒಂದು ಶುಭ ಸುದ್ದಿನೇ ಶುಕ್ರ ನಿಮಗೆ ನಿರೀಕ್ಷಿಸ್ಬೋದು ಈ ವಾರದಲ್ಲಿ. ಓವರಾಲ್ ತಗೊಂಡ್ರೆ ನಿಮಗೆ ಈ ವಾರ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಒಳ್ಳೆಯದಾಗಲಿ.
ತುಲಾ ರಾಶಿ ನೋಡಿ, ತುಲಾ ರಾಶಿಯವರಿಗೆ 11ನೇ ಮನೆ ಮತ್ತು 12ನೇ ಮನೆಯಲ್ಲಿ ಚಂದ್ರ ಸಂಚಾರ. 11ನೇ ಮನೆಯಲ್ಲಿ ಕೇತು ಮತ್ತು ಚಂದ್ರ ಇದ್ರೆ ಸಮಾಜದ ಜೊತೆ ಕನೆಕ್ಟಿವಿಟಿ ಸ್ವಲ್ಪ ಹಿನ್ನಡೆ ಅಥವಾ ನಿಧಾನ ಆಗ್ಬೋದು. ಬಟ್ ವಾರಾಂತ್ಯದಲ್ಲಿ ಅದು ಚೆನ್ನಾಗೇ ಇರುತ್ತೆ, ಆದರೆ ಖರ್ಚು ಹೆಚ್ಚಾಗಿ ತೋರಿಸುತ್ತೆ. ತುಲಾ ರಾಶಿಯವರಿಗೆ ವಾರಾಂತ್ಯದಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾಗಿ ಕಾಣುತ್ತೆ. ನೋಡಿ, ಭಾಗ್ಯದಲ್ಲಿ ಗುರು ಇದೆ, ಗುರು ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಿದ್ದಿದೆ, ಹಾಗಾಗಿ ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ನಿಮಗೆ. ಇನ್ನು ಪಂಚಮದಲ್ಲಿ 3 ಗ್ರಹಗಳ ಯುತಿ, ಬುಧ ಆಗ್ಬೋದು, ಕುಜ ಆಗ್ಬೋದು, ರಾಹು ಆಗ್ಬೋದು, ಅದ್ರ ಮೇಲೆ ಗುರು ದೃಷ್ಟಿನೂ ಇರೋದ್ರಿಂದ ತುಲಾ ರಾಶಿಯ ಯಾರಾನ ಹೆಣ್ಮಕ್ಳಿದ್ರೆ ಅವರಿಗೆ ವಧುವರ ಅನ್ವೇಷಣೆಯಲ್ಲಿ ಲಾಭ ಉಂಟಾಗುತ್ತೆ, ಮದುವೆಯ ಶುಭ ಕಾರ್ಯಗಳಿಗೆ ಅನುಕೂಲ ಉಂಟು ಮಾಡಿಕೊಡುತ್ತೆ. ಮತ್ತು ಪಂಚಮದಲ್ಲಿ ನೋಡಿ, ಟೆಕ್ನಿಕಲ್ ಎಜುಕೇಷನ್ನು, AI ಅಥವಾ ಕಂಪ್ಯೂಟ್ರು, ಎಲೆಕ್ಟ್ರಾನಿಕ್ಸು ಇಂಥವ್ರು ಯಾರು ಓದ್ತಾ ಇರೋರಿಗೆ ಒಳ್ಳೆಯ ಅವಕಾಶಗಳು, ಅಥವಾ ಫಾರಿನಲ್ಲಿ ಓದ್ತೀರಾ, ಹಾಸ್ಟೆಲ್ ಓದ್ತಾ ಇರೋ ಅಂಥವ್ರು ಕೂಡ ವಿದ್ಯಾಭ್ಯಾಸಕ್ಕೆ ತುಂಬ ಚೆನ್ನಾಗಿದೆ. ಯಾಕಂದರೆ ಗುರು ದೃಷ್ಟಿನೂ ಬಿದ್ದಿದೆ, ನಿಮ್ಮ ರಾಶಿ ಮೇಲೂ ಬಿದ್ದಿದೆ, ಬುಧ ಮತ್ತು ಕುಜ ರಾಹುಗಳ ಮೇಲೂ ಬೀಳ್ತಾ ಇರೋದ್ರಿಂದ ನಿಮಗೆ ವಿದ್ಯಾಭ್ಯಾಸಕ್ಕೆ ಚೆನ್ನಾಗೇ ರಿಸಲ್ಟ್ ಕೊಡುತ್ತೆ. 6ನೇ ಮನೆ ಸೂರ್ಯ, ಹೆಸರು, ಕೀರ್ತಿ, ನೇಮು, ಹೊಸ ಕೆಲಸ ಹುಡುಕ್ತಾ ಇದ್ರೆ ಅದಕ್ಕೆ ತುಲಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಇನ್ನು ಸಪ್ತಮದಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ರಾಶಿಯಾಧಿಪ ಆಗಿ ಅಷ್ಟಮಾಧಿಪ ಆಗಿ ಹಣಕಾಸಿನ ವಿಷಯದಲ್ಲಿ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಚಾನ್ಸ್ ಇದೆ. ಹಾಗಾಗಿ ಇಲ್ಲಿ ಶುಕ್ರ ಶಾಂತಿ ಅಗತ್ಯ. ದುರ್ಗಾ ಆರಾಧನೆ ಮಾಡೋದು ಈ ವಾರದಲ್ಲಿ ಖಂಡಿತ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಅಲಂಕಾರಿಕ ವಸ್ತುಗಳನ್ನು ಹೆಣ್ಣು ಮಕ್ಕಳಿಗೆ ದಾನ ಕೊಡೋದು, ಅದರಿಂದ ಕೂಡ ನಮಗೆ ತುಲಾ ರಾಶಿಯವರಿಗೆ ಅನುಕೂಲ ಮಾಡಿಕೊಡುತ್ತೆ. ಓವರಾಲ್ ನಮಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಪನಾದ ಚಂದ್ರ ಕರ್ಮ ಮತ್ತು 11ನೇ ಮನೆಯಲ್ಲಿ ಸಂಚಾರ ಮಾಡುತ್ತೆ. ಕರ್ಮಸ್ಥಾನದಲ್ಲಿ ಕೇತುವಿನೊಂದಿಗೆ ಇದ್ದಾಗ ಏನಾನ ಕೆಲಸ ಕ್ಷೇತ್ರಗಳಲ್ಲಿ ಅಂದರೆ ಕರ್ಮ ಕ್ಷೇತ್ರಗಳಲ್ಲಿ ಒತ್ತಡ ಬರುವಂಥ ಚಾನ್ಸ್ ಇರುತ್ತೆ. ನಂತರ ವಾರಾಂತ್ಯದಲ್ಲಿ 11ನೇ ಮನೆಗೆ ಬಂದಾಗ ತಕ್ಕ ಮಟ್ಟಿಗೆ ನಿಮಗೆ ಲಾಭದಾಯಕವಾಗಿ ಇರುತ್ತೆ ಚಂದ್ರನಿಂದ. ಯಾಕಂದರೆ ನಿಮಗೆ ಭಾಗ್ಯಾಧಿಪನೇ ಆಗುತ್ತೆ, ಹಾಗಾಗಿ ಲಾಭ ತಂದು ಕೊಡುವಂಥ ಚಾನ್ಸು ವಾರಾಂತ್ಯದಲ್ಲಿ ಹೆಚ್ಚಾಗಿ ಕಾಣುತ್ತೆ. ಇನ್ನು 4ನೇ ಮನೆ ರಾಹು ಕುಜ ಬುಧ ಇದೆ. ಸೊ 4ನೇ ಮನೆಯಲ್ಲಿ ಬುಧ ಸಂಚಾರ ಮಾಡ್ತಾ ಇದ್ದಾಗ ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೇದು ಮಾಡುತ್ತೆ. ಜೊತೆಗೆ 11ನೇ ಮನೆಯಲ್ಲಿ ವಾಹನ ಖರೀದಿ ಅಥವಾ ಕಮರ್ಷಿಯಲ್ ಪ್ರಾಪರ್ಟಿ ಅಥವಾ ಎಲ್ಲ ರೀತಿಯೂ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ತಂದುಕೊಟ್ಬಿಡುತ್ತೆ. ಜೊತೆಗೆ ಕುಜ 4ನೇ ಮನೆಯಲ್ಲಿರೋದ್ರಿಂದ ಭೂಮಿಯಿಂದ ಲಾಭ, ಅಣ್ತಮ್ಮನಿಂದ ಲಾಭ, ಸೊ ಹೊಸ ಕೆಲಸಗಳಿಗೆ ಚೆನ್ನಾಗಿದೆ. ಪಂಚಮದಲ್ಲಿ ಈಗ ಶನಿ ಮತ್ತು ಸೂರ್ಯನ ಯುತಿ, ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಇಶ್ಯೂಸ್ ಬರ್ಬೋದು, ಅಥವಾ ವಾದ ವಿವಾದಗಳು ಅಥವಾ ನಿರಾಸೆ ಉಂಟು ಮಾಡ್ಬೋದು. ಪಂಚಮದಲ್ಲಿ ಸೂರ್ಯ ಮತ್ತು ಶನಿ ಯುತಿಯಾಗಿರೋದ್ರಿಂದ. ಜೊತೆಗೆ ನಿಮಗೆ ಕರ್ಮಾಧಿಪನೂ ಆಗುತ್ತೆ. ವೃಶ್ಚಿಕ ರಾಶಿಗೆ 7, 8, 9, 10 ಕರ್ಮಾಧಿಪನೂ ಆಗ್ತಾನೆ. ಕರ್ಮಾಧಿಪನ ಜೊತೆನೇ ಕೆಲಸ ಕಾರ್ಯಗಳಲ್ಲೇನೋ ಚೆನ್ನಾಗಿರುತ್ತೆ. ಹೈಯರ್ ಎಜುಕೇಷನ್ಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹಿಕಪ್ಸ್ ಅಂದರೆ ನಿಧಾನಗಳು ಕಟ್ ಆಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ಹೊಟ್ಟೆ ಭಾಗ, ಈ 2ನೇದು ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಇನ್ನೆಲ್ಲ ವ್ಯಾಪಾರ ವ್ಯವಹಾರಗಳೆಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.